ನೀವು ದೀರ್ಘಕಾಲದ ಬೆನ್ನು ನೋವು ಅಥವಾ ಆಗಾಗ್ಗೆ ತೀವ್ರವಾದ ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ, ನಿಮ್ಮ ಮನಸ್ಸಿಗೆ ಬರುವ ಸಾಮಾನ್ಯ ಪ್ರಶ್ನೆಯೆಂದರೆ, ನನ್ನ ಬೆನ್ನು ನೋವಿಗೆ ಕಾರಣವೇನು? ನಮಸ್ಕಾರ, ನಾನು ಡಾ. ಹಿಮಾಂಶು ತ್ಯಾಗಿ. ನಾನು ಭಾರತದ ದೆಹಲಿಯಲ್ಲಿ ಬೆನ್ನುಮೂಳೆಯ ಶಸ್ತ್ರಚಿಕಿತ್ಸಕ. ನೀವು ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸಬಹುದು ಅಥವಾ 9654095717ನಲ್ಲಿ ವಾಟ್ಸ್ಆಪ್ ಮೂಲಕ ನಮಗೆ ಸಂದೇಶ ಕಳುಹಿಸಬಹುದು. ಅಲ್ಲದೆ, ನೀವು ಭಾರತದ ಹೊರಗೆ ವಾಸಿಸುತ್ತಿದ್ದರೆ ದಯವಿಟ್ಟು ಫೋನ್ ಸಂಖ್ಯೆಯ ಮೊದಲು ಇಂಡಿಯಾ ಕರೆ ಕೋಡ್ ಅನ್ನು ಸೇರಿಸಲು ಮರೆಯಬೇಡಿ. ಭಾರತದ ಕರೆ ಕೋಡ್ +9 ಈಗ ಬೆನ್ನು ನೋವಿಗೆ 3 ಕಾರಣಗಳಿವೆ. ಮೊದಲನೆಯದಾಗಿ, ಬೆನ್ನುಹುರಿಯ ಮೂಳೆಗಳ ನಡುವೆ ಇರುವ ಡಿಸ್ಕ್ ಎಂದು ಕರೆಯಲ್ಪಡುವ ಕುಶನ್ ಸರಿಯಾಗಿ ಕಾರ್ಯನಿರ್ವಹಿಸದಿದ್ದರೆ. ಎರಡನೆಯ ಕಾರಣವೆಂದರೆ ಬೆನ್ನುಮೂಳೆಯ ಕೀಲುಗಳಲ್ಲಿ ಸಮಸ್ಯೆ ಇದ್ದರೆ. ಇವು ಬೆನ್ನುಮೂಳೆಯ ಹಿಂಭಾಗದಲ್ಲಿ ನೆಲೆಗೊಂಡಿವೆ. ಅವು ಚೆನ್ನಾಗಿ ಕೆಲಸ ಮಾಡದಿದ್ದರೆ ಅದು ಬೆನ್ನು ನೋವಿಗೆ ಕಾರಣವಾಗಬಹುದು. ಮೂರನೆಯ ಕಾರಣವೆಂದರೆ ನಿಮ್ಮ ಬೆನ್ನುಮೂಳೆಯ ಮೂಳೆಗಳು ಜೋಡಣೆಯಿಂದ ಹೊರಗಿದ್ದರೆ ಅದನ್ನು ಅಸ್ಥಿರತೆ ಎಂದು ಕರೆಯಲಾಗುತ್ತದೆ. ಈ ಮೂರನೇ ಸ್ಥಿತಿಯನ್ನು ವೈದ್ಯಕೀಯವಾಗಿ ಸ್ಪಾಂಡಿಲೋಲಿಸ್ಟೆಸಿಸ್ ಎಂದು ಕರೆಯಲಾಗುತ್ತದೆ. ಈ ಮೂರನೇ ಸಂದರ್ಭದಲ್ಲಿ ಮೂಳೆ ಮುಂದಕ್ಕೆ ಜಾರಿ ನರಗಳನ್ನು ಒತ್ತಲು ಪ್ರಾರಂಭಿಸುತ್ತದೆ. ಆದ್ದರಿಂದ ಮೊದಲ ರೀತಿಯ ಬೆನ್ನು ನೋವಿನಲ್ಲಿ ಬೆನ್ನುಮೂಳೆಯ ಮೂಳೆಗಳ ನಡುವಿನ ಕುಶನ್ ಅದರ ಸ್ಥಿತಿಸ್ಥಾಪಕತ್ವವನ್ನು ಕಳೆದುಕೊಳ್ಳುತ್ತದೆ. ಬೆನ್ನು ನೋವು ಸಾಮಾನ್ಯವಾಗಿ ಯುವ ವ್ಯಕ್ತಿಗಳಲ್ಲಿ ಕಂಡುಬರುತ್ತದೆ. ಅಲ್ಲದೆ, ಇಂದು ಕಂಪ್ಯೂಟರ್ನಲ್ಲಿ ದೀರ್ಘಕಾಲ ಕೆಲಸ ಮಾಡುವ ಜನರಲ್ಲಿ ಬೆನ್ನು ನೋವಿಗೆ ಇದು ಸಾಮಾನ್ಯ ಕಾರಣವಾಗಿದೆ. ಇಲ್ಲಿ ಕುಳಿತುಕೊಳ್ಳುವ ಭಂಗಿ ಒಳ್ಳೆಯದಲ್ಲ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಬೆನ್ನು ನೋವು ತುಂಬಾ ಸಾಮಾನ್ಯವಾಗುತ್ತದೆ. ಇದು ಆರಂಭಿಕ ಬೆನ್ನುಮೂಳೆಯ ಡಿಸ್ಕ್ ಸಮಸ್ಯೆಗೆ ಕಾರಣವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಬೆನ್ನುಮೂಳೆಯ ಡಿಸ್ಕ್ ಅಥವಾ ಕುಶನ್ ನೋವು ನೀಡಲು ಪ್ರಾರಂಭಿಸುತ್ತದೆ. ಇದು ಸಾಮಾನ್ಯ ಶಾರೀರಿಕ ಯುಗದ ಮೊದಲು ಸಂಭವಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಉತ್ತಮ ಕುಳಿತುಕೊಳ್ಳುವ ಭಂಗಿ, ಬೆನ್ನಿನ ವ್ಯಾಯಾಮ ಮತ್ತು ಸರಿಯಾದ ಮಲಗುವ ಭಂಗಿ ನಿಮಗೆ ಬಹಳಷ್ಟು ಸಹಾಯ ಮಾಡುತ್ತದೆ. ಔಷಧಿಗಳು, ವ್ಯಾಯಾಮ ಮತ್ತು ಭೌತಚಿಕಿತ್ಸೆಯ ನಂತರ ನೋವಿನಲ್ಲಿ ಯಾವುದೇ ಸುಧಾರಣೆ ಇಲ್ಲದಿದ್ದರೆ, ನಾವು ನಿಮಗಾಗಿ ಡಿಸ್ಕ್ ಬದಲಿ ಶಸ್ತ್ರಚಿಕಿತ್ಸೆ ಎಂದು ಕರೆಯಲ್ಪಡುವ ವಿಶೇಷ ಶಸ್ತ್ರಚಿಕಿತ್ಸೆಯನ್ನು ಮಾಡಬಹುದು. ಇಲ್ಲಿ ನಾವು ನೈಸರ್ಗಿಕ ನೋವನ್ನು ಉಂಟುಮಾಡುವ ಡಿಸ್ಕನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕಿ ಹೊಸ ಕೃತಕ ಡಿಸ್ಕ್ನೊಂದಿಗೆ ಬದಲಾಯಿಸುತ್ತೇವೆ. ಈ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಯಾವುದೇ ನಮ್ಯತೆ ಕಳೆದುಹೋಗುವುದಿಲ್ಲ ಏಕೆಂದರೆ ಹೊಸ ಡಿಸ್ಕ್ ಆರೋಗ್ಯಕರ ನೈಸರ್ಗಿಕ ಡಿಸ್ಕ್ನಂತೆ ಕಾರ್ಯನಿರ್ವಹಿಸುತ್ತದೆ. ಎರಡನೇ ವಿಧದ ಬೆನ್ನು ನೋವಿನಲ್ಲಿ, ಇದನ್ನು ಬೆನ್ನುಮೂಳೆಯ ಕೀಲುಗಳ ಓವರ್ಲೋಡ್ನಿಂದ ಉಂಟಾಗುತ್ತದೆ. ಇದನ್ನು ವಯಸ್ಸಿಗೆ ಸಂಬಂಧಿಸಿದ ಬೆನ್ನು ನೋವು ಎಂದು ಕರೆಯುತ್ತಾರೆ. ಇದು ಸಾಮಾನ್ಯವಾಗಿ 40 ವರ್ಷ ವಯಸ್ಸಿನ ನಂತರ ಜನರಲ್ಲಿ ಕಂಡುಬರುತ್ತದೆ. ಬೆನ್ನುಮೂಳೆಯ ಈ ಕೀಲುಗಳನ್ನು ಮುಖದ ಕೀಲುಗಳು ಎಂದು ಕರೆಯಲಾಗುತ್ತದೆ ಮತ್ತು ಬೆನ್ನುಮೂಳೆಯ ಓವರ್ಲೋಡ್ನಿಂದ ಅವು ಊದಿಕೊಳ್ಳಲು ಪ್ರಾರಂಭಿಸುತ್ತವೆ. ಇದು ಎಲ್ಲಾ ಮಾನವರಲ್ಲಿ ಸಂಭವಿಸುವ ಸಾಮಾನ್ಯ ವಯಸ್ಸಿಗೆ ಸಂಬಂಧಿಸಿದ ಬದಲಾವಣೆಯ ಒಂದು ಭಾಗವಾಗಿದೆ. ಅವು ನೋವಿನಿಂದ ಕೂಡಲು ಪ್ರಾರಂಭಿಸುತ್ತವೆ. ಅಂತಹ ಸಂದರ್ಭಗಳಲ್ಲಿ ವ್ಯಾಯಾಮ ಸಹಾಯ ಮಾಡಬಹುದು, ಭಂಗಿ ತರಬೇತಿ ಸಹಾಯ ಮಾಡಬಹುದು. ಆದರೆ ಅದು ತುಂಬಾ ನೋವಿನಿಂದ ಕೂಡಿದ್ದರೆ ನಾವು ಮುಖದ ಕೀಲು ಇಂಜೆಕ್ಷನ್ ಅಥವಾ ಮುಖದ ಕೀಲು ಬ್ಲಾಕ್ ಎಂದು ಕರೆಯಲ್ಪಡುವ ವಿಧಾನವನ್ನು ಮಾಡಬಹುದು. ಇದು 10 ರಿಂದ 15 ನಿಮಿಷಗಳನ್ನು ತೆಗೆದುಕೊಳ್ಳುವುದಿಲ್ಲ. ಇದು ಕಟ್ಟುನಿಟ್ಟಾದ ಸೋಂಕು ನಿಯಂತ್ರಣ ಪರಿಸ್ಥಿತಿಗಳಲ್ಲಿ ಎಕ್ಸ್-ರೇ ಯಂತ್ರವನ್ನು ಬಳಸಿಕೊಂಡು ಮಾಡುವ ಡೇಕೇರ್ ವಿಧಾನವಾಗಿದೆ. ಇಲ್ಲಿ ನಾವು ನೋವನ್ನು ಉಂಟುಮಾಡುವ ಮುಖದ ಕೀಲು ಅನ್ನು ಗುರಿಯಾಗಿರಿಸಿಕೊಳ್ಳುತ್ತೇವೆ. ನೋವಿಗೆ ಮೂರನೇ ವಿಧದ ಕಾರಣವೆಂದರೆ ಬೆನ್ನುಮೂಳೆಯಲ್ಲಿ ಯಾವುದೇ ಅಸ್ಥಿರತೆ ಇದ್ದರೆ ಅಥವಾ ಬೆನ್ನುಮೂಳೆಯ ಮೂಳೆಗಳು ಜೋಡಣೆಯಿಂದ ಹೊರಗಿದ್ದರೆ. ಇದನ್ನು ಸಾಮಾನ್ಯವಾಗಿ ಸ್ಪಾಂಡಿಲೋಲಿಸ್ಥೆಸಿಸ್ ಎಂದು ಕರೆಯಲಾಗುತ್ತದೆ. ಇದು ವಯಸ್ಸಿಗೆ ಸಂಬಂಧಿಸಿದ ಕ್ಷೀಣತೆ ಅಥವಾ ಮೂಳೆಯಲ್ಲಿನ ಕೆಲವು ಮುರಿತದ ಕಾರಣದಿಂದಾಗಿ ಸಂಭವಿಸಬಹುದು. ಇದನ್ನು ಪರ್ಸ್ ಫ್ರಾಕ್ಚರ್ ಎಂದು ಕರೆಯಲಾಗುತ್ತದೆ. ಈ ಮೂಳೆ ಜಾರಿ ಬೀಳುವುದರಿಂದ ಕಾಲಿನಲ್ಲಿ ನರ ಸಂಬಂಧಿತ ಲಕ್ಷಣಗಳು ಉಂಟಾಗಬಹುದು. ಬೆನ್ನು ನೋವಿಗೆ ಇದು ಸಾಮಾನ್ಯ ಕಾರಣಗಳಲ್ಲಿ ಒಂದಾಗಿರಬಹುದು, ವಿಶೇಷವಾಗಿ ವೃದ್ಧಾಪ್ಯದ ರೋಗಿಗಳಲ್ಲಿ. ಅಂತಹ ಸಂದರ್ಭಗಳಲ್ಲಿ ನಾವು ರೋಗಿಗಳಿಗೆ TLIF ಶಸ್ತ್ರಚಿಕಿತ್ಸೆ ಎಂಬ ಶಸ್ತ್ರಚಿಕಿತ್ಸೆಯನ್ನು ನೀಡುತ್ತೇವೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ವಿಶೇಷ ಇಂಪ್ಲಾಂಟ್ಗಳನ್ನು ಬಳಸಿಕೊಂಡು ಈ ಜಾರಿ ಬೀಳುವ ಮೂಳೆಯನ್ನು ಸ್ಥಿರಗೊಳಿಸುತ್ತೇವೆ. ಆದ್ದರಿಂದ ನೀವು ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ, ಈ ಶಸ್ತ್ರಚಿಕಿತ್ಸೆಯು ನಿಮಗೆ ಮತ್ತೆ ನೋವುರಹಿತ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಈ ಶಸ್ತ್ರಚಿಕಿತ್ಸೆಯಲ್ಲಿ ನಾವು ನರಗಳ ಮೇಲಿನ ಒತ್ತಡವನ್ನು ಸಹ ತೆಗೆದುಹಾಕುತ್ತೇವೆ. ಇದರಿಂದ ಭವಿಷ್ಯದಲ್ಲಿ ಯಾವುದೇ ನರ ಹಾನಿಯಾಗುವ ಸಾಧ್ಯತೆಯನ್ನು ಸಹ ತಪ್ಪಿಸಬಹುದು. ಆದ್ದರಿಂದ ನೀವು ಬೆನ್ನು ನೋವಿನಿಂದ ಬಳಲುತ್ತಿದ್ದರೆ ಚಿಂತಿಸಬೇಡಿ, ನಿಮ್ಮ ವೈದ್ಯರನ್ನು ಭೇಟಿ ಮಾಡಿ. ಅವರು ನಿಮ್ಮ ರೋಗಲಕ್ಷಣಗಳನ್ನು ಆಧರಿಸಿ ಎಕ್ಸ್-ರೇ ಅಥವಾ MRI ಅನ್ನು ನಿಮಗೆ ಸಲಹೆ ನೀಡುತ್ತಾರೆ ಮತ್ತು ನಿಮ್ಮ ಬೆನ್ನು ನೋವಿಗೆ ಕಾರಣ ಏನೇ ಇರಲಿ, ಅವರು ನಿಮಗೆ ಚಿಕಿತ್ಸಾ ಯೋಜನೆಯನ್ನು ಸಲಹೆ ಮಾಡುತ್ತಾರೆ. ದಯವಿಟ್ಟು ನೆನಪಿಡಿ,
ಸುಮಾರು 95-97% ರೋಗಿಗಳಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಮತ್ತು ತೂಕ ಇಳಿಕೆ, ನಿಯಮಿತ ವ್ಯಾಯಾಮ, ಭಂಗಿ ತಿದ್ದುಪಡಿ ಮತ್ತು ಕಂಪ್ಯೂಟರ್ನಲ್ಲಿ ನಿಮ್ಮ ಕೆಲಸದ ಸಮಯವನ್ನು ಮಿತಿಗೊಳಿಸುವ ಮೂಲಕ ಇದನ್ನು ಚೆನ್ನಾಗಿ ಚಿಕಿತ್ಸೆ ನೀಡಬಹುದು. ಧನ್ಯವಾದಗಳು.